ಇದು ಡಿಕೆ ಸಂಪುಟ. ಆದರೆ ರಾಜ್ಯ ಸರ್ಕಾರದಲ್ಲಿ ಕುಟುಂಬ ರಾಜಕಾರಣ ಕಂಡು ಬರ್ತಾ ಇದೆ. ಸಂಪುಟದ ಸಚಿವರಿಗೆ ಫಾದರ್ ಗಾಡ್ ಫಾದರ್ ಬಲ ಇದೆ, ಗಮನಿಸಬೇಕಾದಂತ ವಿಚಾರ. ಹಾಗಾದ್ರೆ ಸಾಮಾನ್ಯ ಕಾರ್ಯಕರ್ತರ ಕಥೆ ಏನು? ಸದ್ಯಕ್ಕಿರುವಂತ ಪ್ರಶ್ನೆ ಇದು. ಸಂಪುಟ ಸಚಿವರಿಗೆ ಫಾದರ್ ಅಂಡ್ ಗಾಡ್ ಫಾದರ್ ಬಲ ಇದೆ. ಬಹುತೇಕ ಸಚಿವರುಗಳಿಗೆ ತಂದೆ ಗಾಡ್ ಫಾದರ್ ಆಗಿದ್ದಾರೆ. ಸಚಿವ ಸ್ಥಾನ ಸಿಗೋಕೆ ಅವರ ರಾಜಕೀಯ ಭವಿಷ್ಯದಲ್ಲಿ ಪವರ್ ಟಿವಿಯಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಏನು ಯಾರು ಎಲ್ಲವನ್ನು ಕೂಡ ಎಳೆ ಎಳೆಯಾಗಿ ನಿಮ್ಮ ಮುಂದೆ ನಾವು ಹೇಳ್ತಾ ಹೋಗ್ತೀವಿ. ಸಿಎಂ ಡಿಕೆ ಸಂಪುಟವನ್ನು ಕೂಡ ಕುಟುಂಬ ರಾಜಕಾರಣ ಬಿಟ್ಟಿಲ್ಲ. ಕುಟುಂಬ ರಾಜಕಾರಣದಿಂದ ಬಂದು ಸಚಿವರಾದವರೇ ಹೆಚ್ಚು. ಮುಖ್ಯವಾಗಿ ಇಲ್ಲಿ ಫಾದರ್ ಗಾಡ್ ಫಾದರ್ ಬಲ ಇದ್ದವರಿಗೆ ಮಾತ್ರ ಸಚಿವ ಸ್ಥಾನ ಸಿಕ್ಕಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಎನ್ನುವುದು ವೆರಿ ಕ್ಲಿಯರ್. ಹಾಗಾದ್ರೆ ಪಕ್ಷವನ್ನ ಸಂಘಟನೆ ಮಾಡಿ ಟಿಕೆಟ್ ಅನ್ನ ಗಿಟ್ಟಿಸಿಕೊಂಡು ಜನರ ಆಶೀರ್ವಾದವನ್ನ ಪಡೆದು ಮತ ಪಡೆದು ಎಂ ಎಲ್ ಎ ಆದವರಿಗೆ ಸಚಿವ ಸ್ಥಾನ ಸಿಗೋದಿಲ್ವಾ? ಪಕ್ಷ ಸಂಘಟನೆಯಲ್ಲಿ ಸಹಕರಿಸಿದವರಿಗೆ ಸಚಿವ ಸ್ಥಾನ ಸಿಗೋದಿಲ್ವಾ? ಹೀಗೆ ಅನೇಕ ಪ್ರಶ್ನೆಗಳು ಕೂಡ ಹುಟ್ಟಿಕೊಳ್ಳುತ್ತೆ. ಒಂದೇ ಅವರಿಗೆ ತಂದೆಯ ಆಶೀರ್ವಾದ ಇರಬೇಕು, ಪಕ್ಷದಲ್ಲಿ ಪ್ರಭಾವಿ ಎನಿಸಿಕೊಂಡಿರಬೇಕು. ಹಾಗಿದ್ರೆ ಮಾತ್ರ ಸಚಿವ ಸ್ಥಾನ ಸಿಗುತ್ತೆ. ಯಾರವರು ಅಂತ ಎಳೆ ಎಳೆಯಾಗಿ ಹೇಳ್ತಾ ಹೋಗ್ತೀನಿ. ಸಚಿವ ಪ್ರಿಯಾಂಕ್ ಖರ್ಗೆ, ಇವರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ, ಹಾಗೇನೇ ಈ ಹಿಂದೆ ಕೇಂದ್ರದಲ್ಲಿ ಸಚಿವರು, ಹಾಲಿ ಎಐಸಿಸಿ ಅಧ್ಯಕ್ಷರು ಕೂಡ ಹೌದು ಮಲ್ಲಿಕಾರ್ಜುನ್ ಖರ್ಗೆ. ಇತ್ತ ಯತೀಂದ್ರ ವಿಚಾರಕ್ಕೆ ಬರೋದಾದ್ರೆ ಅವರ ತಂದೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಿಎಂ ಆಗಿದ್ದವರು. ಮಧು ಬಂಗಾರಪ್ಪ ತಂದೆ ಕೂಡ ಈ ಹಿಂದೆ ಸಿಎಂ ಆಗಿದ್ದವರು. ಬಂಗಾರಪ್ಪ ಪುತ್ರ ಅವರು ಡಾಕ್ಟರ್ ಅಜಯ್ ಸಿಂಗ್, ಇವರ ತಂದೆ ಧರ್ಮ ಸಿಂಗ್ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು. ಸಚಿವ ಎಸ್ ಮಲ್ಲಿಕಾರ್ಜುನ್, ಇವರ ತಂದೆ ಶಾಮನೂರು ಶಿವಶಂಕರಪ್ಪ ಪ್ರಭಾವಿ ನಾಯಕ ಕಾಂಗ್ರೆಸ್ನಲ್ಲಿ. ಹಾಗೇನೆ ಈಶ್ವರ್ ಖಂಡ್ರೆ ತಂದೆ ಭೀಮಣ್ಣ ಖಂಡ್ರೆ, ಇವರು ಕೂಡ ಸಚಿವರಾಗಿದ್ದವರು. ಸಚಿವ ಯುಟಿ ಖಾದರ್, ಇವರ ತಂದೆ ಟಿ ಫರೀದ್ ಶಾಸಕರಾಗಿದ್ದವರು. ಹಾಗೇನೆ ಎಂಬಿ ಪಾಟೀಲ್ ತಂದೆ ಬಿಎಂ ಪಾಟೀಲ್ ಮಂತ್ರಿ ಆಗಿದ್ರು ಈ ಹಿಂದೆ. ಸಚಿವ ವಿಜಯಾನಂದ ಕಾಶ್ಯಪ್ನವರ ತಂದೆ ಎಸ್ಆರ್ ಕಾಶ್ಯಪ್ನವರು, ಇವರು ಕೂಡ ಮಂತ್ರಿ ಆಗಿದ್ದವರು. ಸಚಿವ ಕೃಷ್ಣ ಬೈರೇಗೌಡ ತಂದೆ ಸಿ ಬೈರೇಗೌಡ, ಇವರು ಈ ಹಿಂದೆ ಸಚಿವರಾಗಿದ್ದವರು. ಡಿಕೆ ಸಂಪುಟದ ಮೂರನೇ ಒಂದು ಭಾಗಕ್ಕೆ ಕುಟುಂಬ ರಾಜಕಾರಣ ಇದೇ ರೀತಿಯಾಗಿ ಆಗ್ತಾ ಹೋದ್ರೆ, ರಾಜ್ಯ ರಾಜಕಾರಣದಲ್ಲಿ ಇದೇ ರೀತಿಯಾಗಿ ಆಗ್ತಾ ಹೋದ್ರೆ ಮೈಕು ಕಟ್ಟೋರು, ಬಾವುಟ ಹಿಡಿಯುವಂಥ ಕಾರ್ಯಕರ್ತರು, ಪಕ್ಷ ಸಂಘಟನೆ ಮಾಡೋರು, ಬೀದಿ ಬೀದಿ ಸುತ್ತಿ ಪ್ರಚಾರ ಮಾಡೋರು, ಇವರ ಕಥೆಯೆಲ್ಲ ಏನಾಗಬೇಕು? ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಒಂದಂತೂ ವೆರಿ ಕ್ಲಿಯರ್, ಇಲ್ಲಿ ಸಚಿವ ಸ್ಥಾನ ಬೇಕು ಅಂತ ಹೇಳಿದ್ರೆ ಫಾದರು ಮತ್ತು ಗಾಡ್ ಫಾದರ್ ಆಶೀರ್ವಾದ ಇರಬೇಕು ಎನ್ನುವುದು ವೆರಿ ಕ್ಲಿಯರ್. ಡಿಕೆ ಸಂಪುಟದಲ್ಲೂ ಕೂಡ ಅದೇ ರೀತಿಯಾಗಿ ಕಂಡು ಬರ್ತಾ ಇದೆ. ನಿಜ ಸಂಪತ್ ಯಾಕಂತ ಹೇಳಿದ್ರೆ ಒಂದು ಕಡೆ ಬೇರೆ ಬೇರೆ ಚರ್ಚೆಗಳಾಗ್ತಾ ಇದೆ, ಯುವಮುಖ, ಅದೇ ರೀತಿ ಬೇರೆ ಬೇರೆ ಲೆಕ್ಕಾಚಾರಗಳೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಅದೇ ರೀತಿಯಾಗಿ ಇಲ್ಲಿ ಒಂದಿಷ್ಟು ಕ್ರಿಯಾಶೀಲ ಕ್ಯಾಬಿನೆಟ್ ಆ ರೀತಿಯಾಗಿರ್ತಕ್ಕ ಚರ್ಚೆ ಆಗ್ತಾ ಇದೆ. ಆದರೆ ಎಲ್ಲಿಗೆ ಕುಟುಂಬ ರಾಜಕಾರಣ ಸುತ್ತಿಕೊಂಡು, ಯಾಕಂತ ಹೇಳಿದ್ರೆ ಬಿಜೆಪಿ ಕಾಂಗ್ರೆಸ್ನ ಮೇಲೆ ಆರೋಪ ಮಾಡುತ್ತೆ, ಕಾಂಗ್ರೆಸ್ ಬಿಜೆಪಿ ಮೇಲೆ ಕುಟುಂಬ ರಾಜಕಾರಣ ಅಂತ ಆರೋಪ ಮಾಡುತ್ತೆ. ಆದರೆ ಕುಟುಂಬ ರಾಜಕಾರಣ ಸುತ್ತಿಕೊಂಡು ಎಲ್ಲಿಗೆ ಬರುತ್ತೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಅಧಿಕಾರಕ್ಕೆ ಕೇಂದ್ರಕ್ಕೆ ಬರುತ್ತೆ. ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ಅನ್ನು ಕೂಡ ನೋಡಬಹುದು. ಇಲ್ಲಿ ಒಟ್ಟಾರಾಗಿ 10 ಜನ ಹಿಂದೆ ಮಾಜಿ ಸಿಎಂ ಮಕ್ಕಳು, ಅದೇ ರೀತಿಯಾಗಿ ಸಚಿವರುಗಳ ಮಕ್ಕಳುಗಳು ಈಗ ಪುನಃ ಸಚಿವರಾಗಿದ್ದನ್ನು ಕಂಡು ಬರುತ್ತೆ. ಒಟ್ಟಾರಾಗಿ ಪ್ರಿಯಾಂಕ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಾಗಿದ್ದಂತ ಅವರ ತಂದೆ, ಹೀಗಾಗಿ ಅವ್ರಿಗೀಗ ಸಚಿವ ಸ್ಥಾನ ಸಿಕ್ಕಿದೆ. ಅದೇ ರೀತಿಯಾಗಿ ಬೇರೆ ಬೇರೆಯವ್ರನ್ನ ಗಮನಿಸಿಕೊಂಡ್ರೆ ಇದೆಲ್ಲವೂ ಕೂಡ ಅದೇ ರೀತಿ ಆಗ್ತಾ ಇದೆ. ಬಂಗಾರಪ್ಪನವರ ಪುತ್ರ ಮಧು ಬಂಗಾರಪ್ಪನವರು ಕೂಡ ಸಚಿವ ಸ್ಥಾನ ಸಿಕ್ಕಿದೆ. ಹಾಗೆ ಇಲ್ಲಿ ಎಂಬಿ ಪಾಟೀಲ್ ಅವರು ಕೂಡ ತಂದೆಯರು ಕೂಡ ಸಚಿವರಾಗಿದ್ರು, ಈಶ್ವರ್ ಖಂಡ್ರೆ ಅವರು ಕೂಡ ತಂದೆಯು ಸಚಿವರಾಗಿದ್ರು. ಹಾಗೆ ಇನ್ನೊಂದಿಷ್ಟು ಜನರು ಕೂಡ ಅದೇ ರೀತಿಯಾಗಿ ಅಂದ್ರೆ ಸಚಿವ ಸ್ಥಾನ ಯಾರ್ಯಾರು ಹಿಂದೆ ಸಚಿವರಾಗಿದ್ರು ಅಥವಾ ಕೇಂದ್ರ ಸಚಿವರಾಗಿದ್ರು, ಸಿಎಂ ಆಗಿದ್ರು, ಅವರ ಮಕ್ಕಳಿಗೆ ಸಿಕ್ಕಿದೆ. ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ 10 ಜನ ಹೀಗೆ ಕುಟುಂಬ ರಾಜಕಾರಣದ ಕುಡಿಗಳಿಗೆ ಈ ಒಂದು ಅಧಿಕಾರ ಸಿಕ್ಕಿರ್ತಕ್ಕಂಥದ್ದು. ಪದೇ ಪದೇ ಚರ್ಚೆ ಆಗುತ್ತೆ, ರಾಜಕೀಯ ವಿಕೇಂದ್ರೀಕರಣ ಆಗಬೇಕು, ಸಾಮಾನ್ಯರು ಕೂಡ ಅಧಿಕಾರದ ಗದ್ದಿಗೆ ಹಿಡಿಬೇಕು ಅನ್ನೋ ಲೆಕ್ಕಾಚಾರಗಳಾಗ್ತಾ ಇದೆ. ಆದ್ರೆ ಈಗ ಒಂದು ಚರ್ಚೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಮತ್ತೆ ಅಧಿಕಾರ ಇದ್ದವರಿಗೆ ಅಧಿಕಾರ ಸಿಗುತ್ತೆ, ಹಾಗಾಗಿ ಪ್ರಭಾವಿಗಳಿಗೆ ಮಾತ್ರ ಅಧಿಕಾರ ಸಿಗುತ್ತೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಒಂದು ದೊಡ್ಡ ಮಟ್ಟ ಚರ್ಚೆ ಆಗ್ತಾ ಇತ್ತು, ಅಚ್ಚರಿಗಳು ಮುಖಕ್ಕೆ ಕೊಡ್ತಾರೆ ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಎಕ್ಸ್ಪರ್ಟ್ಗಳು, ತಜ್ಞರನ್ನ ಕ್ಯಾಬಿನೆಟ್ಗೆ
ಇರ್ತಾರೆ, ಅಥವಾ ಇನ್ನು ಯುವ ಮುಖಗಳಿಗೆ ಮತ್ತು ಮೊದಲ ಬಾರಿ ಶಾಸಕರಾದವರಿಗೆ ತುಂಬಾ ಹೆಚ್ಚಿನ ಜನಕ್ಕೆ ಸಚಿವರನ್ನಾಗಿ ಮಾಡ್ತಾರೆ ಅನ್ನೋ ಚರ್ಚೆಗಳಾಯ್ತು. ಆದ್ರೆ ಇದೇ ನಡುವೆನೂ ಕೂಡ ಈಗ ಕುಟುಂಬ ರಾಜಕಾರಣ ಸುತ್ತನೆ ಡಿ ಕೆ ಶಿವಕುಮಾರ್ ಸಂಪುಟವು ಕೂಡ ತಿರುಗ್ತಾ ಇದೆ ಅನ್ನೋದು ಸ್ಪಷ್ಟವಾಗ್ತಾ ಹೋಗುತ್ತೆ. ಹೀಗಾಗಿ ಇದೇ ರೀತಿಯಾಗಿ ಅಧಿಕಾರ ಇದ್ದಂಥವ್ರಿಗೆ ಅಥವಾ ಹಿಂದೆ ಅಧಿಕಾರ ಹಿಡಿದವ್ರಿಗೆ ಪದೇ ಪದೇ ಅಧಿಕಾರ ಕೊಡೋದು. ಒಂಥರ ಎಸ್ ಮಲ್ಲಿಕಾರ್ಜುನ್ ಅವರನ್ನ ಕಂಪೇರ್ ಮಾಡಿದ್ರೆ ಅವರ ತಂದೆ ಹಿಂದೆ ಸಚಿವರಾಗಿದ್ರು, ಹಾಗೆ ಅವರ ಮಗ ಈಗ ಶಾಸಕರಾಗಿದ್ದಾರೆ, ಹೆಂಡತಿ MP ಆಗಿದ್ದಾರೆ. ಹೀಗೆ ಅವರ ಕುಟುಂಬದ ಹಲವಾರು ಜನ ರಾಜಕೀಯದಲ್ಲಿದ್ದಾರೆ. ಇದು ಯಾವಾಗ ಬದಲಾವಣೆ ಆಗುತ್ತೆ? ಡಿ ಕೆ ಶಿವಕುಮಾರ್ ಅವರು ಅಥವಾ ರಾಹುಲ್ ಗಾಂಧಿ ಅವರು ಒಂದು ಹೊಸ ಸಂಪ್ರದಾಯಕ್ಕೆ ಮಣೆ ಹಾಕ್ತಾರೆ ಅಥವಾ ಹೊಸ ಪ್ರಯೋಗಕ್ಕೆ ಮುಂದಾಗ್ತಾರೆ ಅಂತ ಹೇಳಿದ್ರೆ ಹಳೆಯ ಫಾರ್ಮುಲಾಕ್ಕೆ ಕೂಡ ಸುತ್ತುಕೊಂಡಂತೆ ಇಲ್ಲಿ ಕಾಣ್ತಾ ಇದೆ ಸಂಪತ್.